ಷೋಡಶಿಯ ಪ್ರಯುಕ್ತ ಶ್ರೀರಾಮನಿಗೆ ವಿಶೇಷ ಪೂಜೆ. ಗಂಗಾವತಿ ನಗರ ಶ್ರೀ ಚನ್ನಬಸವ ಸ್ವಾಮಿ ಹಾಲಿನ ಕೇಂದ್ರ ಬಳಿ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಕೆಂಚನಗುಡ್ಡ ರಮೇಶ್ ದಂಪತಿ ನೇತೃತ್ವದಲ್ಲಿ ಶ್ರೀರಾಮುಲು ಭಾವಚಿತ್ರಕ್ಕೆ ವಿಶೇಷ ಪೂಜೆ ಮಾಡಿ ಭಕ್ತಾದಿಗಳಿಗೆ ಸಿಹಿ ಪಾನಕ ಹಾಗೂ ಕೋಸಂಬರಿಯನ್ನ ವಿತರಿಸಿ ಸಂಭ್ರಮ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂತೋಷ್ ಕೆಲೋಜಿ ಮಾತನಾಡಿ, ಮರ್ಯಾದೆ ಪುರುಷೋತ್ತಮ ಎಂದು ಪ್ರಸಿದ್ಧನಾದ ಶ್ರೀರಾಮನ ಆದರ್ಶ ಸರ್ವರಿಗೂ ದಾರಿದೀಪವಾಗಿದೆ. ಶ್ರೀರಾಮನ ಬಂಟ ಹನುಮಂತ ಗುರು ಶಿಷ್ಯರ ಪರಂಪರೆ ಜೀವಂತ ಸಾಕ್ಷಿಯಾಗಿದೆ. ಅವರಲ್ಲಿನ ಮಾತೃವಾತ್ಸಲ್ಯ, ಸಹೋದರ ವಾತ್ಸಲ್ಯ ಪ್ರಸ್ತುತ ಇಂದಿನ ಸಮಾಜಕ್ಕೆ ಜ್ಞಾನ ಜ್ಯೋತಿಯಾಗಿ ಕಂಗೊಳಿಸುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಎಸ್ ಪಾಟೀಲ್, ಜ್ಯೋತಿ, ವೆಂಕಟೇಶ್, ಗಿರೀಶ್ ಇತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಗಂಗಾವತಿಯಲ್ಲಿ 2ನೇ ವಾರ್ಡ್ನಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಪ್ರಯುಕ್ತ ಇವತ್ತು ದೇವಸ್ಥಾನ ಏನು ಅಲ್ಲಿ ನಿರ್ಮಾಣ ಆಗಿದೆಯೋ ಅದೇ ರೀತಿ ಗಂಗಾವತಿಯಲ್ಲಿ ಒಂದು ಫೋಟೋ ನಿರ್ಮಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿರೋದು 2ನೇ ವಾರ್ಡಿನಲ್ಲಿ ಎಲ್ಲ ಸದಸ್ಯರುಗಳು ಸೇರಿ ಇವತ್ತು ನಡೆಸಿದ್ದೀವಿ. ಬೆಳಗ್ಗೆಯಿಂದ ಈವರೆಗೂ ಸಾಯಂಕಾಲದವರೆಗೂ ಪ್ರತಿಯೊಬ್ಬರಿಗೂ ಪ್ರಸಾದ ವಿತರಣೆ ಆಗಿದೆ. ಅದರ ಜೊತೆಗೆ ಪಾನಕ ವಿತರಣೆ ಆಗಿದೆ. ಸುಮಾರು 400ರಿಂದ 500 ಜನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೆಲ್ಲ ಕಾರಣಕರ್ತರಾದಂಥ ರಮೇಶ್ ಅವರು ಅಂಡ್ ರಾಜಾ ಸಾಬ್ ಅಂಡ್ ಶ್ರದ್ಧಾ ಅವರು ಅಂಡ್ ಸಂತೋಷ್ ಅವರು, ಆಮೇಲೆ ಕೃಷ್ಣಮೂರ್ತಿ ಅಂತೇಳಿ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡಿದ್ವಿ. ತುಂಬಾ ಖುಷಿ ಆಗಿತ್ತು. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವು ಮಾತಾಡ್ರಿ. ಯಾವ್ದು ಕರೆಕ್ಟ್ ಬರುತ್ತೋ ರನ್ನಿಂಗ್ ಇತ್ತು. ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀ ರಾಮ ಮಂದಿರ ನಿರ್ಮಾಣದ 2ನೇ ವರ್ಷದ ಒಂದು ಪೂಜಾ ಕಾರ್ಯಕ್ರಮ ಗಂಗಾವತಿಯ 2ನೇ ವಾರ್ಡಿನಲ್ಲಿ ಇವತ್ತು ನಡೆಸಿದ್ದಾರೆ. ಅದಕ್ಕೆ ಕಾರಣರಾದಂಥ ಎಲ್ಲ ಸದಸ್ಯರು ರಮೇಶ್ ಅವರು ಅಂಡ್ ರಾಜಾ ಸಾಬ್, ಗುರು ರಾಜ ಅಂಡ್ ಸಂತೋಷ್ ಅವರು, ಆಮೇಲೆ ಸತ್ಯ ಅವರು, ಇನ್ನೂ ತುಂಬಾ ಜನ ಇದ್ದಾರೆ, ಕೃಷ್ಣಮೂರ್ತಿ ಅವರು, ತುಂಬಾ ಜನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಪ್ರಯುಕ್ತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ಇತ್ತು. ಅದರ ಜೊತೆಗೆ ಪಾನಕ ವಿತರಣೆ ಕಾರ್ಯಕ್ರಮ ಇತ್ತು. ಸುಮಾರು 400ರಿಂದ 500 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀರಾಮಗೆ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.